ಹಾಗೆ ಪ್ರತಿಯೊಂದು ಕ್ಷಣದಲ್ಲಿಯೂ ಮಾಡುವುದಕ್ಕೆ ಅವಕಾಶ ಇದೆ. ಜೀವನದ ಪ್ರತಿಯೊಂದು ಘಟನೆಯನ್ನು ಭಗವಂತನಿಗೆ ಅರ್ಪಿಸಿ ಸಾಧನೆ ಎಂಬ ರೀತಿಯಲ್ಲಿ ಅದನ್ನು ನಮಗೆ ಪುಣ್ಯದ ಲಾಭವಾಗುವಂತೆ ಮಾಡಿಕೊಳ್ಳುವ ಸಾಧ್ಯತೆ ಉಂಟು. ಇಷ್ಟು ಹೊತ್ತು ಕೇಳಿದ್ದೀರಿ. ಮಹಾಭಾರತ ಹೇಳುತ್ತದೆ, ಭಗವಂತನ ಪ್ರತಿಮೆಯನ್ನು ಕಂಡಾಗ ದೇವಸ್ಥಾನದಲ್ಲಿ ಗರ್ಭಗೃಹದ ಹತ್ತಿರ ಹೋದಾಗ ಮಾತ್ರ ಪ್ರದಕ್ಷಿಣೆ, ನಮಸ್ಕಾರ ಇವುಗಳನ್ನು ಮಾಡುವ ಪ್ರಸಂಗ ಇರುತ್ತೆ ಅಂತ ಭಾವಿಸಬೇಡಿ. ಜೀವನದಲ್ಲಿ ನಾವು ಅನೇಕ ಬಾರಿ ಭಗವಂತನ ಪ್ರದಕ್ಷಿಣೆ, ಭಗವಂತನಿಗೆ ನಮಸ್ಕಾರ ಮಾಡುವ ಪ್ರಸಂಗಗಳು ಬರ್ತವೆ. ಒಂದು ಆಕಳು ಪರಮ ಪವಿತ್ರವಾದಂತಹ ಪಶು, ಎಲ್ಲರಿಗೆ ತಾಯಿಯ ಸ್ಥಾನದಲ್ಲಿರುವ ಪಶು. ತನ್ನ ಮಕ್ಕಳಿಗೆ ಮಾತ್ರ ಹಾಲು ಕುಡಿಸುವ ತಾಯಂದಿರು ಮಾನವರ ತಾಯಂದಿರಾದರೆ ಗಾವೋ ವಿಶ್ವಸ್ಯ ಮಾತರಃ, ಎಲ್ಲರ ಮಕ್ಕಳಿಗೂ ಹಾಲು ಕುಡಿಸುವ ತಾಯ್ತನವನ್ನು ತೋರುವ ಹಿರಿಮೆ ಗೋವುಗಳಿಗಿದೆ. ಹೀಗಾಗಿಯೇ 33 ಕೋಟಿ ದೇವತೆಗಳ ಸನ್ನಿಧಾನ ಗೋವಿನಲ್ಲಿ ಉಂಟು. ಗೋಪಾಲಕೃಷ್ಣನ ಸನ್ನಿಧಾನ, ಮಹಾಲಕ್ಷ್ಮಿಯ ಸನ್ನಿಧಾನ ಉಂಟು. ಕಾರಣ ಇಷ್ಟೇ, ಭಗವಂತನಿಗೆ ಪರೋಪಕಾರ ಇದು ಬಹಳ ಪ್ರಿಯವಾದ ವಸ್ತು. ಅಷ್ಟಾದಶ ಪುರಾಣಗಳ ಸಾರವನ್ನು ಹೇಳಿ ಅಂತ ಕೇಳಿದಾಗ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ, ನಾನಾ ರೀತಿಯಲ್ಲಿ ಜ್ಞಾನ, ಅನ್ನ, ವಸ್ತ್ರ, ಅಭಯ ಮೊದಲಾದ ವಿವಿಧ ರೀತಿಯ ದಾನಗಳನ್ನು ಮಾಡುವ ಮೂಲಕ ಪರೋಪಕಾರವನ್ನು ಮಾಡುವುದು ನಮ್ಮ ಜೀವನದಲ್ಲಿ ಪುಣ್ಯ ಸಾಧನ. ಯಾವುದೇ ರೀತಿಯಲ್ಲಿ, ಜ್ಞಾನದ ದೃಷ್ಟಿಯಲ್ಲಿಯೋ, ಮಾನದ ದೃಷ್ಟಿಯಲ್ಲಿಯೋ, ಅನ್ನವಸ್ತ್ರಾದಿಗಳ ರೀತಿಯಲ್ಲಿಯೋ ಇನ್ನೊಬ್ಬರಿಗೆ ಅಪಕಾರ ಮಾಡುವುದು ಇದು ಪಾಪ ಸಾಧನ. ಪರೋಪಕಾರವನ್ನು ಮಾಡಿ, ಅಪಕಾರವನ್ನು ಮಾಡಬೇಡಿ. ಇದನ್ನು ಭಗವಂತ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಸಾರಿ ಹೇಳಿದ್ದಾನೆ. ಹಾಗಾದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಪರೋಪಕಾರವನ್ನು ಮಾಡುವ ವ್ಯಕ್ತಿಗಳು ಯಾರೋ ಅಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ. ಅಂತಹ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ. ಗಿಡಗಳು ಪರೋಪಕಾರವನ್ನು ಮಾಡ್ತವೆ. ನೆರಳು ಕೊಡುವ ಮೂಲಕ, ಹಣ್ಣು ಹೂವುಗಳನ್ನು ನೀಡುವ ಮೂಲಕ. ಪರೋಪಕಾರಾಯ ಫಲಂತಿ ವೃಕ್ಷಾಃ. ಹೀಗಾಗಿ ಅವುಗಳನ್ನು ಉತ್ಸ್ರೋತಸಃ ಅಂತ ಕರೆದಿದ್ದಾರೆ. ಉನ್ನತ ಸ್ಥಾನವನ್ನು ನೀಡುತ್ತಾನಂತೆ. ತಮ್ಮ ಇಡೀ ಜೀವನವನ್ನು ಪರೋಪಕಾರಕ್ಕಾಗಿ ಮೀಸಲಿಟ್ಟಂತಹ ಸ್ಥಾವರ ಜೀವಗಳು, ವೃಕ್ಷಗಳು, ಅವುಗಳಿಗೆ ದೇವರ ಆಜ್ಞೆಯಂತೆ ಉನ್ನತವಾದ ಸ್ಥಾನ ಕಾದಿರಿಸಿದೆ. ಯಾಕೆ ಅಂದರೆ ಅವುಗಳು ಪರೋಪಕಾರಕ್ಕಾಗಿ ಇವೆ. ತಾವು ಬಿಸಿಲಲ್ಲಿ ನಿಂತು ನಮಗೆ ನೆರಳು ಕೊಡ್ತವೆ. ಮಣ್ಣು, ನೀರು ಇವುಗಳನ್ನು ಸೇವಿಸಿ ರುಚಿ ರುಚಿಯಾದ ಹಣ್ಣುಗಳನ್ನು ನಮಗೆ ನೀಡುತ್ತವೆ. ಸುಗಂಧದ ಹೂವುಗಳನ್ನು ಕೊಡ್ತವೆ. ಸುತ್ತಮುತ್ತಲಿನ ಜನಕ್ಕೆ ತನ್ನಿಂದ ಆನಂದ ಆಗುವ ರೀತಿಯಲ್ಲಿ ಉಪಕಾರವನ್ನು ಮಾಡುವುದಕ್ಕಾಗಿಯೇ ಪ್ರಾಯ ಎಲ್ಲ ವೃಕ್ಷಗಳಿರೋದರಿಂದ ಅವುಗಳಿಗೊಂದು ಹಿರಿದಾದ ಸ್ಥಾನವನ್ನು ಕಲ್ಪಿಸಿ ಇಟ್ಟಿದ್ದಾನಂತೆ ಭಗವಂತ. ಅದಕ್ಕಾಗಿ ಅವುಗಳನ್ನು ಭಾಗವತದ ಭಾಷೆಯಲ್ಲಿ ಉತ್ಸ್ರೋತಸಃ ಅಂತ ಕರೆದಿದ್ದಾರೆ. ಉನ್ನತ ಸ್ಥಾನವನ್ನು ಪಡೆಯುವಂತಹ ಜೀವರಾಶಿ. ಹಾಗಾದರೆ ಭಗವಂತನಿಗೆ ಪರೋಪಕಾರ ಇದು ಅತಿ ಪ್ರಿಯವಾದದ್ದು. ಹೀಗಾಗಿ ಪರೋಪಕಾರ ಮಾಡುವ ಪ್ರಾಣಿ ಅನ್ನೋದಕ್ಕಾಗಿ ಗೋವಿನಲ್ಲಿ ಭಗವಂತನ ಸನ್ನಿಧಾನ ಬಹಳ ವಿಶೇಷವಾಗಿದೆ.
ನಾವು ಪರೋಪಕಾರ ಮಾಡಿದರೆ ದೇವರಿಗೆ ಪ್ರಿಯರಾಗ್ತೇವೆ, ಉನ್ನತ ಸ್ಥಾನವನ್ನು ಪಡೆಯಬಹುದು, ಜಗತ್ತಿನಲ್ಲಿ ಮಾನವನ್ನೂ ಪಡೆಯಬಹುದು. ಇದನ್ನು ನಮಗೆ ಈ ಮೂಲಕವಾಗಿ ಶಾಸ್ತ್ರ ಸಂದೇಶವನ್ನು ನೀಡುತ್ತದೆ. ಮಾನ ಬೇಕು ಅಂತ ಮಾನದ ಬೆನ್ನು ಹತ್ತಿ ನಾವು ಹೋಗಬೇಕಾಗಿಲ್ಲ. ನಮ್ಮ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡಿದರೆ ಮಾನ ನಮ್ಮ ಬೆನ್ನು ಹತ್ತಿ ಬರುತ್ತೆ. ಅದರಲ್ಲಿ ದೊಡ್ಡಸ್ತಿಕೆ ಇದೆ. ನನಗೆ ಮಾನ ಬೇಕು, ಗೌರವ ಬೇಕು, ಮರ್ಯಾದೆ ಬೇಕು ಅಂತ ಹಠ ಮಾಡಿ ಮರ್ಯಾದೆಯನ್ನು, ಗೌರವವನ್ನು, ಮಾನವನ್ನು ಪಡೆಯುವ ಅವಶ್ಯಕತೆ ಇಲ್ಲ. ತಾನಾಗಿ ಮಾನ ಕೊಡಬೇಕು ಅಂತ ಜನರಿಗೆ ಅನಿಸ್ಬೇಕು. ಆ ತರಹದ ಮಟ್ಟವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಹಠ ಮಾಡಿ ನಾವು ಮಾನ ಪಡೆದರೆ ನಾವಿದ್ದಲ್ಲೇ ಇರ್ತೇವೆ, ನಮ್ಮಲ್ಲೇನು ದೊಡ್ಡಸ್ತಿಕೆ ಬಂದಿರೋದಿಲ್ಲ. ತಾನಾಗಿ ಮಾನ ನಮ್ಮಲ್ಲಿ ಬರೋ ಹಾಗಾಗಬೇಕಾದರೆ ನಮ್ಮ ಗುಣಮಟ್ಟ ಬಹಳ ಮೇಲ್ಮಟ್ಟಕ್ಕೆ ಹೋಗಬೇಕು. ಹಾಗಾದರೆ ಯಾವುದು ಉತ್ತಮ? ನಮ್ಮ ಗುಣಮಟ್ಟವನ್ನು ಬೆಳೆಸಿಕೊಳ್ಳುವುದು ಉತ್ತಮ ಅಲ್ವಾ? ಜನರೇ ಸಹಜವಾಗಿ ತಲೆಬಾಗೋದು ಉತ್ತಮ ಅಲ್ವಾ? ಆ ರೀತಿಯ ಅಪೇಕ್ಷೆಯನ್ನು ನಾವು ಪಡಬೇಕು. ಗುಣಮಟ್ಟ ಬೆಳೆಯಬೇಕು ಎಂಬ ಅಪೇಕ್ಷೆಯನ್ನು ಪಡಬೇಕು. ಆಗ ಭಗವಂತನ ಸನ್ನಿಧಾನ ನಮ್ಮಲ್ಲಿ ಹೆಚ್ಚು ಬರುತ್ತೆ. ಗೋವುಗಳನ್ನು ಪೂಜಿಸುವ ಪ್ರಸಂಗದಲ್ಲಿ, ಗೋವುಗಳಿಗೆ ನಮಸ್ಕಾರ ಮಾಡುವ ಪ್ರಸಂಗದಲ್ಲಿ ನಮಗೆ ಅಲ್ಲಿರುವ ದೇವತೆಗಳ ಅನುಗ್ರಹ, ಗೋಪಾಲಕೃಷ್ಣನ ಅನುಗ್ರಹವಾಗಲಿ ಅಂತನ್ನುವ ಭಾವನೆ ಒಂದು ಕಡೆಗಾದರೆ, ಜೀವನದಲ್ಲಿ ನಾವು ಅದರಿಂದ ಕಲಿಯುವ ಪಾಠ ಏನು ಅಂತ ಮತ್ತೊಂದು ಕಡೆಗೆ ನಮಗೆ ಎಚ್ಚರ ಆಗಬೇಕು. ನಾವು ಮಾನವರು ಭಾರೀ ಬುದ್ಧಿವಂತರು, ಪ್ರಗತಿಶೀಲರು. ಆದರೆ ಒಂದು ಪಶು, ಮೂಕ ಪ್ರಾಣಿ, ಅದರ ಪುಚ್ಛ ತೆಗೆದುಕೊಂಡು ಮುಖದ ಮೇಲೆ ಆಡಿಸಿಕೊಂಡು ನಾವು ಪವಿತ್ರರಾದ್ವಿ ಅಂತ ಭಾವಿಸ್ತೇವೆ. ಎಷ್ಟೋ ವಾಸಿ ಅದರ ಮೂತ್ರ, ಗೋಮೂತ್ರ, ಗೋಮಯ, ಶಗಣೆ, ಗೋಮೂತ್ರ ಗೋಮಯಗಳನ್ನು ಸೇವಿಸಿದರೆ ನಮ್ಮ ದೇಹ ಪವಿತ್ರವಾಯಿತು ಅಂತಂತೇವೆ. ಪಂಚಗವ್ಯವನ್ನು ಪ್ರಾಶನ ಮಾಡಿದರೆ ಪಾಪಗಳೆಲ್ಲ ಸುಟ್ಟು ಹೋಯಿತು ಅಂತ. ಯತ್ವಾಗ ಅಸ್ಥಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ವಗ್ನಿರಿವೇಂಧನಂ. ಬೆಂಕಿ ಇಂಧನವನ್ನು ಸುಡುವಂತೆ ನಮ್ಮ ದೇಹದೊಳಗಿನ ಪಾಪವನ್ನು ಸುಡುವುದಕ್ಕೆ ಪಂಚಗವ್ಯ ಇದು ದೊಡ್ಡದಾದ ಸಾಧನ ಅಂತ ಸ್ಮರಣೆ ಮಾಡ್ತಾ ಪಂಚಗವ್ಯ ಪ್ರಾಶನವನ್ನು ಮಾಡ್ತೇವಲ್ಲ. ಏನಿದರ ವೈಶಿಷ್ಟ್ಯ? ಅದರ ವೈಶಿಷ್ಟ್ಯ ದೇವತೆಗಳ ಸನ್ನಿಧಾನ ಇದೆ ಅಂತನ್ನೋದು. ಯಾಕೆ ದೇವತೆಗಳ ಸನ್ನಿಧಾನ, ಭಗವಂತನ ಸನ್ನಿಧಾನ ಇಷ್ಟು ಹೆಚ್ಚು ಬಂತು? ಅದರಲ್ಲಿ ಪರೋಪಕಾರಕ್ಕಾಗಿ ಜೀವನವನ್ನು ಮೀಸಲಿಟ್ಟಿವೆ ಅನ್ನುವುದಕ್ಕಾಗಿ. ಸ್ವಾರ್ಥ ಮಾತ್ರ ಇಟ್ಟುಕೊಳ್ಳದೆ, ತನ್ನ ಮಕ್ಕಳಿಗೆ ಮಾತ್ರ ಅನ್ನುವ ಭಾವನೆ ಇಲ್ಲದೆ, ಎಲ್ಲರ ಮಕ್ಕಳಿಗೂ ಹಾಲುಣಿಸಬೇಕು, ಎಲ್ಲರನ್ನೂ ಸಾಕಿ ಸಲಹಬೇಕು. ತನ್ನ ದೇಹದ ಪ್ರತಿಯೊಂದು ಭಾಗಗಳಿಂದಲೂ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ ಎಲ್ಲವೂ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಅರ್ಪಣೆಯನ್ನು ಮಾಡುವಂತಹ ಪರೋಪಕಾರ ಸ್ವರೂಪವಾದದ್ದು ಗೋವುಗಳು. ಹಾಗಾದರೆ ಈ ಕಾರಣಕ್ಕಾಗಿ ಇಷ್ಟು ದೊಡ್ಡ ಸ್ಥಾನ, ಇಷ್ಟು ಭಗವಂತನ ಪ್ರೇಮ ಅದರ ಮೇಲೆ ಇರೋದಾದರೆ, ನಾನೂ ಭಗವಂತನ ಪ್ರೀತಿಯನ್ನು ಗಳಿಸುವುದಕ್ಕೆ ಪರೋಪಕಾರವನ್ನು ಮಾಡಬೇಕು, ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಅಂತನ್ನುವ ಪ್ರಜ್ಞೆ ಗೋವುಗಳ ಹತ್ತಿರ ಹೋದಾಗ ನಮಗೆ ಜಾಗೃತವಾಗಬೇಕು. ಅದಕ್ಕಾಗಿ ಸ್ವಲ್ಪ ಗೋಶಾಲೆಗಳಿಗೆ ಅಥವಾ ಗೋವುಗಳು ಇದ್ದಲ್ಲಿ ನಿಂತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ತಲೆಬಾಗಿ ಈ ಅನುಸಂಧಾನಗಳನ್ನು ಮಾಡಿ ಮುಂದೆ ಸಾಗಬೇಕು ಅಂತ ಮಹಾಭಾರತ ಹೇಳುತ್ತದೆ. ಶೋಚಿಷ್ಕೇಶಮನಡ್ವಾಹಂ ದೇವಗೋಷ್ಠಂಚ ಚತುಷ್ಪಥಂ ಬ್ರಾಹ್ಮಣಂ ಧಾರ್ಮಿಕಂಚೈವ ನಿತ್ಯಂ ಕುರ್ಯಾತ್ ಪ್ರದಕ್ಷಿಣಂ. ಗೋವುಗಳ ಕಂಡರೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮುಂದೆ ಹೋಗಬೇಕಂತೆ, ಕಾರ್ಯ ಯಶಸ್ವಿಯಾಗತ್ತೆ. ಗೋವುಗಳಲ್ಲಿರುವ ಭಗವಂತನಿಗೆ ತಿರಸ್ಕಾರ ಮಾಡಿ ಹೋದಾಗ ಕಾರ್ಯ ಯಶಸ್ವಿ ಆಗೋದಿಲ್ಲ. ಭಗವಂತನಿಗೆ ಕೊನೆ ಪಕ್ಷ ಅತೀ ಅಸಾಧ್ಯವೇ ಆಗಿದೆ, ಅನಿವಾರ್ಯವಾಗಿದೆ ಅಂದರೆ ಮಾನಸಿಕವಾಗಿಯಾದರೂ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಗೌರವವನ್ನು ಸಲ್ಲಿಸಿ ಹೋಗಬೇಕು. ಆ ಕಡೆಗೆ ಗಮನ ಕೊಡದೆ ಮುಂದೆ ಸಾಗಬಾರದು. ದೇವಸ್ಥಾನ ಇದೆ, ಗೋವುಗಳಿವೆ, ಜ್ಞಾನಿಗಳಿದ್ದಾರೆ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವರು, ಭಗವಂತನ ಧ್ಯಾನ ಮಾಡುವವರು. ಅಂತಹ ಭಗವದ್ಭಕ್ತರು, ವಾಯುಭಕ್ತರು, ದೇವತಾರಾಧನೆಯಲ್ಲಿ ತತ್ಪರರಾದವರು, ಸಜ್ಜನರು, ಸಾಧುಗಳಿದ್ದರೆ ಅಂಥವರಲ್ಲಿಯೂ ಭಗವಂತನ ಸನ್ನಿಧಾನವಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕಡೆಗೆ ಆಸಕ್ತಿ. ಕೆಲವರು ಗೋವುಗಳಲ್ಲಿ ಭಗವಂತನನ್ನು ಕಾಣ್ತಾರೆ, ಗೋವುಗಳ ಸೇವೆಯನ್ನು ಮಾಡ್ತಾರೆ, ಜ್ಞಾನಿಗಳನ್ನು ತಿರಸ್ಕಾರ ಮಾಡ್ತಾರೆ. ಜ್ಞಾನಿಗಳಲ್ಲಿ ಭಗವಂತನನ್ನು ಕಾಣುವವರಿದ್ದಾರೆ, ಗೋವುಗಳನ್ನು ತಿರಸ್ಕಾರ ಮಾಡ್ತಾರೆ. ಜ್ಞಾನಿಗಳಲ್ಲಿರುವ ಭಗವಂತನ ಸನ್ನಿಧಾನ ಬಹಳ ದೊಡ್ಡದು.
ಇದರರ್ಥ ಗೋವುಗಳನ್ನು ತಿರಸ್ಕಾರ ಮಾಡಬೇಕು ಅಂತಲ್ಲ. ಮಹಾಭಾರತ ಹೇಳುತ್ತದೆ, ಜ್ಞಾನಿಗಳು ಕಂಡಾಗ, ಗೋವುಗಳು ಕಂಡಾಗ, ಭಗವಂತನ ಮಂದಿರಗಳು ಕಂಡಾಗ, ದೊಡ್ಡ ಅಧಿಷ್ಠಾನ ಇದ್ದಾಗ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ 2 ನಿಮಿಷ, 1 ನಿಮಿಷ, ಕನಿಷ್ಠ ಕೆಲವು ಕ್ಷಣಗಳಾದರೂ ಭಗವಂತನ ಧ್ಯಾನ ಮಾಡಿ ಚಿಂತನ ಮಾಡಿ ಅಲ್ಲಿಂದ ಮುಂದೆ ಸಾಗಿ ನಿಮ್ಮ ಸಹಸ್ರಾರು ಪಾಪಗಳು ಭಸ್ಮವಾಗ್ತವೆ. ಉತ್ತಮವಾದ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಪಡೆಯಬಹುದು. ಅದರಿಂದ ವಂಚಿತರಾಗಬೇಡಿ ಎಂಬ ಸಂದೇಶವನ್ನು ನಮಗೆ ನೀಡುತ್ತಾ ಇದೆ ಮಹಾಭಾರತ. ಅದಕ್ಕಾಗಿಯೇ ಶಾಸ್ತ್ರ ನಮಗೆ ಮತ್ತೊಂದು ಕಡೆಗೆ ತಿಳಿಸಿದ್ದು, ನಾವು ಏನೆಲ್ಲ ಓಡಾಡುತ್ತೇವೆ ಅದೆಲ್ಲವನ್ನೂ ಪ್ರದಕ್ಷಿಣೆ ಅಂತ ಅನುಸಂಧಾನ ಮಾಡಿ ಅಂತ. ಗೋವುಗಳು, ಜ್ಞಾನಿಗಳು, ದೇವತೆಗಳು ಇದ್ದಲ್ಲಿ ಪ್ರದಕ್ಷಿಣೆ ಮಾಡುವುದು ಒಂದು. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ಎಲ್ಲಿಯೇ ನಾವು ಓಡಾಡಬಹುದು, ದೇವರು ಎಲ್ಲ ಕಡೆಗೆ ಇದ್ದಾನಲ್ವ. ಹಾಗಾದರೆ ನಾವು ಎಲ್ಲಿ ಓಡಾಡಿದರೂ ಸುತ್ತಾಡಿದರೂ ಅದು ದೇವರಿಗೆ ಪ್ರದಕ್ಷಿಣೆಯೇ ಆಗ್ತದೆ. ಆದರೆ ಆ ಅನುಸಂಧಾನ ನಮಗಿರಬೇಕು ಮನಸ್ಸಿನಲ್ಲಿ. ಇದೀಗ ಕೇಳಿದಿರಿ, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಾವು ದೇವರ ಸೇವೆ ಮಾಡಿದ ಪುಣ್ಯವನ್ನು ಪಡೆಯಬಹುದು. ಪ್ರವಚನ ಮಾಡುವಾಗ ದೇವರ ಬಗ್ಗೆ ಏನೋ 1-2 ಮಾತು ಹೇಳ್ತೇವೆ, ಇದೊಂದು ಸಾಧನೆ, ದೇವರಿಗೆ ಅರ್ಪಿತ, ಕೃಷ್ಣಾರ್ಪಣ ಅಂತ ನಾವು ಹೇಳಬಹುದು. ಸ್ತೋತ್ರ ಪಠನ, ಜಪ, ಪಾರಾಯಣಗಳನ್ನು. ಆದರೆ ಇನ್ನುಳಿದ ಹೊತ್ತು ಹಾಳು ಹರಟೆ ಹೊಡೆಯುವಾಗಲೂ ಕೂಡ ಎಲ್ಲ ಮಾತುಗಳು ಭಗವಂತನ ಮಹಿಮೆಯನ್ನೇ ಹೇಳ್ತವೆ. ಯಾಕೆ ಅಂದರೆ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲವೂ ದೇವರೇ ಮಾಡುವ ಕಾರ್ಯಗಳು, ಎಲ್ಲವೂ ದೇವರ ಲೀಲೆ. ಅದು ಮೇಲ್ನೋಟಕ್ಕೆ ಒಳ್ಳೆಯದು ಅಂತ ಅನಿಸಬಹುದು, ಕೆಟ್ಟದ್ದು ಅಂತ ಅನಿಸಬಹುದು. ಆದರೆ ಎಲ್ಲರೊಳಗಿದ್ದು ಚೈತನ್ಯವನ್ನು ಕೊಟ್ಟು ಆ ಕಾರ್ಯವನ್ನು ಮಾಡಿಸುವವನು ಭಗವಂತನೇ. ಜಗತ್ತಿನಲ್ಲಿರುವ ವಸ್ತುಗಳೆಲ್ಲ ದೇವರ ಸೃಷ್ಟಿ, ಜಗತ್ತಿನಲ್ಲಿರುವ ನಾಮಗಳೆಲ್ಲ ಭಗವಂತನ ಹೆಸರು, ಜಗತ್ತಿನಲ್ಲಿ ಆಗುವ ಕ್ರಿಯೆಗಳೆಲ್ಲ ದೇವರ ಕೃತಿ, ದೇವರ ಲೀಲೆ. ಹೀಗಾಗಿ ಈ ಮೂರನ್ನು ಬಿಟ್ಟು ನಾವೇನು ಮಾತಾಡೋದಿದೆ? ನಮ್ಮ ಮಾತಿನಲ್ಲಿ ಇಷ್ಟೇ ಇರುತ್ತೆ. ಯಾವುದೋ ಒಂದು ವಸ್ತು, ಅದಕ್ಕೆ ಸಂಬಂಧಪಟ್ಟ ಒಂದು ಕ್ರಿಯೆ, ಆ ವಸ್ತುವನ್ನು, ಆ ವ್ಯಕ್ತಿಯನ್ನು ಕರೆಯುವುದಕ್ಕೊಂದು ಹೆಸರು. ಅದು ಮಾನಸಿಕ ಆಗಿರಬಹುದು, ದೈಹಿಕವಾಗಿರಬಹುದು, ವಾಚನಿಕವಾದ ಕ್ರಿಯೆ ಆಗಿರಬಹುದು. ಅಂತೂ ಇಷ್ಟರಲ್ಲಿಯೇ ನಾವು ಸುತ್ತಾಡೋದು. ನಮ್ಮ ಹರಟೆಯಲ್ಲಿ ಇಷ್ಟೇ ಇರುತ್ತೆ ವಿಷಯ. ಹಾಗಾದರೆ ಎಲ್ಲವೂ ಭಗವಂತನ ನಾಮ, ಎಲ್ಲವೂ ಭಗವಂತನ ಅಧೀನ. ಪ್ರತಿಯೊಂದು ವಸ್ತು, ಎಲ್ಲ ಕ್ರಿಯೆಗಳು ದೇವರು ಮಾಡುವ ಕ್ರಿಯೆ, ದೇವರ ಲೀಲೆ ಅಂತ ತಿಳಿದರೆ ಆಡುವ ಎಲ್ಲ ಮಾತುಗಳು ಕೂಡ ಭಗವಂತನ ಸ್ತುತಿಯಾಯಿತು. ಎಲ್ಲ ಕಡೆಗೆ ದೇವರು ಅಣು ರೇಣು ತೃಣಕಾಷ್ಠಗಳಲ್ಲಿ ತುಂಬಿದ್ದಾನೆ ಅಂತ ತಿಳಿದರೆ ಓಡಾಡಿದ್ದೆಲ್ಲ ಪ್ರದಕ್ಷಿಣೆಯಾಯಿತು. ಈ ಅನುಸಂಧಾನವನ್ನು ಮಾಡಬೇಕು ವಿಶೇಷವಾಗಿ. ಹಾಗಾದರೆ ಪ್ರತ್ಯೇಕ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಬೇಕಿಲ್ಲ ಅಂತ ತಿಳಿಯಬೇಡಿ. ಇನ್ನೂ ವಿಶೇಷವಾಗಿ ಪುಣ್ಯ ಬರಬೇಕು ಅಂತಾದರೆ ಉತ್ತಮ ಸನ್ನಿಧಾನ ಇರುವಂತಹ ಅಧಿಷ್ಠಾನಗಳಲ್ಲಿ ಅದಕ್ಕೋಸ್ಕರ ಅಂತ ಹೋಗಿ ನಾವು ಪೂಜೆಯನ್ನು ಮಾಡಿದರೆ ವಿಶೇಷ ಪುಣ್ಯ. ತೀರ್ಥಯಾತ್ರೆಯ ಬಗ್ಗೆ ಹೀಗೆ ಹೇಳ್ತಾರೆ, ನಾವು ಯಾವುದೋ ಒಂದು ಉದ್ಯೋಗ, ಇನ್ನೇನೋ ಕೆಲಸಕ್ಕೆ ಅಂತ ಹೋದಾಗ ಸಹಜವಾಗಿ ಬಂದಿದ್ದೇವೆ ಅಂತ ಗಂಗಾ ಸ್ನಾನ ಮಾಡಿದರೂ ಪುಣ್ಯ ಬರ್ತದೆ. ಗಂಗಾ ಸ್ನಾನಕ್ಕೆ ಅಂತ ಇಲ್ಲಿಂದ ಅಲ್ಲಿಯವರೆಗೆ ನಡೆದು ಹೋದರೆ ಆಗಲೂ ಪುಣ್ಯ ಬರ್ತದೆ. ಆದರೆ ವ್ಯತ್ಯಾಸ ಇದೆ, ತಾರತಮ್ಯ ಇದೆ. ತನ್ನ ಯಾವುದೋ ಮನೆ ಕೆಲಸಕ್ಕಾಗಿ, ಉದ್ಯೋಗಕ್ಕಾಗಿ ತಾನು ಹತ್ತಿರ ಬಂದಿದ್ದೇನೆ ಅಂತನ್ನೋ ಕಾರಣಕ್ಕಾಗಿ ಆಯಿತು, ಸಹಜವಾಗಿ ಎರಡೂ ಕೆಲಸ ಆಯಿತು ಅಂತ ಗಂಗೆಯಲ್ಲಿ ಮಿಂದು ಬರುವುದು ಬೇರೆ. ಅಷ್ಟಕ್ಕೂ ಮಹಾಪುಣ್ಯ ಇದೆ, ಕಡಿಮೆ ಏನಿಲ್ಲ. ಆದರೆ ಗಂಗಾ ಸ್ನಾನ ಒಂದೇ ಉದ್ದೇಶ ಅಂತ ಇಟ್ಟುಕೊಂಡು, ಅಲ್ಲಿರುವ ಭಗವಂತನ ದರ್ಶನ ಮಾಡುವುದೇ ಉದ್ದೇಶ ಅಂತ ತಿಳಿದು ಇಲ್ಲಿಂದ ನಡೆದು ಹೋದರೆ, ಅಥವಾ ಕನಿಷ್ಠ ವಾಹನದಲ್ಲಿ ಆದರೂ ಅದೇ ಉದ್ದೇಶಕ್ಕಾಗಿ ಅಂತ ಇಲ್ಲಿಂದ ನಾವು ಸಾಗಿದರೆ ಆಗ ಬರುವ ಪುಣ್ಯ ಬಹಳ ಹೆಚ್ಚಿನ. ಹಾಗೆ ನಮ್ಮ ಯಾವುದೋ ಕೆಲಸಕ್ಕಾಗಿ ಅಂತ ನಾವು ಸುತ್ತಾಡುವಾಗ ಇದೂ ಒಂದು ಪ್ರದಕ್ಷಿಣೆ ಅಂತ ಭಾವಿಸಿದರೆ ಪುಣ್ಯ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆದರೆ ನಮಗೆ ಬೇರೆ ಉದ್ದೇಶವೂ ತಲೆಯಲ್ಲಿದೆ. ಮಾರ್ಕೆಟಿಗೆ ಹೋಗಿ ಏನೋ ತರಬೇಕಾಗಿದೆ, ಹಣ್ಣು ಬೇಕಾಗಿದೆ, ಹಾಲು ಬೇಕಾಗಿದೆ, ಇನ್ನೇನೋ ಬ್ಯಾಂಕಿನ ಕೆಲಸ ಇದೆ, ಅದಕ್ಕೋಸ್ಕರ ಹೋಗಿದ್ದಾನೆ. ಸರಿ, ಹೋಗಿದ್ದೇವಲ್ಲ, ಭಗವಂತ ಎಲ್ಲ ಕಡೆಗಿದ್ದಾನೆ, ಇದೊಂದು ಪ್ರದಕ್ಷಿಣೆ ಆದಾಗ ಆಯಿತು ಅಂತ ತಿಳಿಯುವುದು ಬೇರೆ. ಪ್ರದಕ್ಷಿಣೆಗೋಸ್ಕರ ಅಂತ ಮನೆಯಲ್ಲಿ ಎದ್ದು ಸ್ನಾನ ಮಾಡಿ ಶ್ರೀಕೃಷ್ಣನ ಮಂದಿರಕ್ಕೆ ಬಂದು ಕೃಷ್ಣನಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಆಗ ಬರುವ ಪುಣ್ಯ ಬಹಳ ಅಧಿಕವಾದ ಪುಣ್ಯ. ಹೀಗಾಗಿ ಪ್ರತಿಯೊಂದು ಪ್ರಸಂಗಗಳನ್ನು ವ್ಯರ್ಥ ಮಾಡಿಕೊಳ್ಳಬಾರದು, ಪ್ರತಿಯೊಂದು ಕ್ಷಣವೂ ಸಾರ್ಥಕವಾಗಬೇಕು. ಈ ಹಿನ್ನೆಲೆಯಲ್ಲಿ ಓಡಾಡಿದ್ದೆಲ್ಲ ಪ್ರದಕ್ಷಿಣೆ ಅಂತ ಸಹಜವಾಗಿ ಭಾವಿಸಿದರೂ ಮಹಾಪುಣ್ಯ ಲಾಭಕ್ಕಾಗಿ, ಪ್ರದಕ್ಷಿಣೆಗಾಗಿ ಅನ್ನುವುದಕ್ಕೋಸ್ಕರ ನಾವು ಬಂದು ಪ್ರದಕ್ಷಿಣೆಯನ್ನು ಮಾಡಬೇಕು. ನಮಸ್ಕಾರಕ್ಕೋಸ್ಕರ ಅನ್ನುವುದಕ್ಕಾಗಿ ನಾವು ಬಂದು ನಮಸ್ಕಾರವನ್ನು ಮಾಡಬೇಕು. ಅದೂ ಬಿಡತಕ್ಕದ್ದಲ್ಲ. ಇದೆರಡನ್ನೂ ಮಹಾಭಾರತ ನಮಗೆ ತಿಳಿಸ್ತದೆ.
ಅಗ್ನಿ, ಪವಿತ್ರವಾದಂತಹ ಅಗ್ನಿಯಲ್ಲಿ ವೇದೋಕ್ತ ಮಂತ್ರಗಳಿಂದ ಆಹುತಿಯನ್ನು ಹಾಕ್ತಾ ಇರ್ತಾರೆ. ಶ್ರೇಷ್ಠವಾದಂತಹ ಶುದ್ಧವಾದ ಅಗ್ನಿ ಅಥವಾ ಆಕಳು ಅಥವಾ ದೇವಸ್ಥಾನ ಅಥವಾ ಶ್ರೇಷ್ಠರಾದ ಜ್ಞಾನಿಗಳು ಧಾರ್ಮಿಕಂಚೈವ, ಧರ್ಮಾನುಷ್ಠಾನ ಮಾಡುವ ಒಬ್ಬ ಶುದ್ಧ ಸದಾಚಾರಿಯಾದ ವ್ಯಕ್ತಿ ಇದ್ದಾನೆ ಅಂದರೆ ಸಾಕು, ಅವನಿಗೆ ಪ್ರದಕ್ಷಿಣೆ ಹಾಕಿ ಹೋಗಬೇಕು ಅಂತ.